ನಮ್ಮ ಮನೇಲಿ ಹಸುಗಳಿಲ್ಲ, ಅದಕ್ಕೆ ಜೀವಾಮೃತ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಇನ್ನೂ ತುಂಬ ಆಪ್ಷನ್ಸ್ ಇದೆ ಅಂತ ಹೇಳಿದ್ದೆ. ಅದೇನು ಅಂತ ನಾನು ಈ ವಿಡಿಯೋ ಅಲ್ಲಿ ಹೇಳ್ತೀನಿ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕಂಟಿನ್ಯೂಯೇಷನ್ ಆಫ್ ಡೇ 2 ಆಫ್ ದ ಟ್ರೈನಿಂಗ್. ವೇರ್ ಹೌಸ್ ಸ್ಟೋರ್ ಎಲ್ಲ ಆದ್ಮೇಲೆ ಮತ್ತೆ ನಮ್ಮ ಕ್ಲಾಸ್ ರೂಮ್ ಸೆಷನ್ ಶುರು ಆಯಿತು. ಇಲ್ಲಿ ನಮಗೆ ಪೆಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟರು. ಟೈಪ್ಸ್ ಆಫ್ ಪೆಸ್ಟ್ಸ್, ಟೈಪ್ಸ್ ಆಫ್ ಡಿಸೀಸಸ್, ಅಗ್ನಿಅಸ್ತ್ರ ಹೇಗೆ ಮಾಡೋದು, ಸಸ್ಯಾಮೃತ ಹೇಗೆ ಮಾಡೋದು, ನೀಮ್ ಎಕ್ಸ್ಟ್ರಾಕ್ಟ್ ಹೇಗೆ ಮಾಡೋದು, ಬೋರೋಡಾಕ್ಸ್ ಮಿಕ್ಸ್ಚರ್ ಹೇಗೆ ಮಾಡೋದು, ಈ ತರ ಹಲವಾರು ವಿಷಯಗಳನ್ನ ಹೇಳ್ಕೊಟ್ರು. ಥಿಯಾರಿಟಿಕಲ್ ಅಷ್ಟೇ ತಿಳ್ಕೊಂಡ್ರೆ ಸಾಕಾಗಲ್ಲ ಅಂತ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಈ ಎಲ್ಲಾ ಮಿಕ್ಸ್ಚರ್ಸ್ ನ ಹೇಗ್ ಮಾಡೋದು ಅಂತ ಕೂಡ ತೋರಿಸಿದ್ರು. ಇಲ್ಲಿ ಮಾಡ್ತಿರೋದೇ ಬೋರೋಡಾಕ್ಸ್ ಮಿಕ್ಸ್ಚರ್, ವಿಚ್ ಇಸ್ ಅ ವೆರಿ ಗುಡ್ ಫಂಗಿಸೈಡ್. ಆದ್ರೆ ಗಿಡಗಳಿಗೆ ಕೊಡೋಕ್ಕೂ ಮುಂಚೆ ಇದರಲ್ಲಿ pH ಬ್ಯಾಲೆನ್ಸ್ ಆಗಿರಬೇಕು. ಇದು ಅಗ್ನಿಅಸ್ತ್ರ ಪ್ರಿಪರೇಷನ್. ನಾವು ಚಿಕನಿಗೆ ಏನೆಲ್ಲ ಮಸಾಲೆ ಹಾಕ್ತಿವೋ ಎಲ್ಲ ಮಸಾಲೆನೂ ಇಲ್ಲಿಗೆ ಹಾಕ್ಬೇಕು. ಸ್ಮೆಲ್ ಮಾತ್ರ ತುಂಬಾನೇ ಘಮ 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 ಅನ್ನತ್ತೆ ಅಂಡ್ ವೆರಿ ವೆರಿ ಎಫೆಕ್ಟಿವ್ ಫಾರ್ ಪೆಸ್ಟ್ ಕಂಟ್ರೋಲ್. ಇಲ್ಲಿ ಮಾಡ್ತಿರೋದೇ ಜೀವಾಮೃತ ಪ್ರಿಪರೇಷನ್. ಯಾರ ಮನೇಲೆಲ್ಲ ಹಸು ಇದೆ, ದಿಸ್ ಇಸ್ ಅ ಒನ್ ಸ್ಟಾಪ್ ಸೊಲ್ಯೂಷನ್. ಇದನ್ನ ರೆಗ್ಯುಲರ್ ಆಗಿ ಮಾಡಿ ನಿಮ್ ಗಿಡಗಳಿಗೆ ಕೊಡ್ತಾ ಬನ್ನಿ. ಯು ವಿಲ್ ಡೆಫಿನೆಟ್ಲಿ ಸಿ ಮ್ಯಾಜಿಕ್. ನಾವು ಕಮಿಂಗ್ ಟು ದ ಇಂಪಾರ್ಟೆಂಟ್ ಪಾರ್ಟ್. ನಿಮ್ಮ ಮನೇಲಿ ಹಸು ಇಲ್ಲ ಅಂತಂದ್ರೆ ನೀವು ಜೀವಾಮೃತ ಬದಲಿಗೆ ಈ ಗೋಕೃಪಾಮೃತನ ಯೂಸ್ ಮಾಡಬಹುದು. ಇದು ಜೀವಾಮೃತ ಅಷ್ಟೇ ಎಫೆಕ್ಟಿವ್, ಮತ್ತೆ ಇದನ್ನ ನೀವು ಆರಾಮಾಗಿ ಡ್ರಿಪ್ ಅಲ್ಲಿ ಕೂಡ ಕೊಡಬಹುದು. ಜೀವಾಮೃತಕ್ಕೆ ಏನೆಲ್ಲ ಹಾಕ್ತಿವಿ ಅದೆಲ್ಲಾನು ಹಾಕ್ಬೇಕು. ಆದ್ರೆ ಈ ಸಗಣಿ ಮತ್ತೆ ಗಂಜಲ ಬದಲು ಗೋಕೃಪಾಮೃತದ್ದು ಕಲ್ಚರ್ನ ಹಾಕ್ಬೇಕು. ಈ ಕಲ್ಚರ್ನ ನೀವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಬಹುದು. ಒಂದ್ಸತಿ ಪರ್ಚೇಸ್ ಮಾಡಿ ನೀವು ಗೋಕೃಪಾಮೃತನ ಮಾಡಿದ್ಮೇಲೆ ನೀವು ಮಾಡಿರುವಂತ ಸೊಲ್ಯೂಷನ್ ಅಲ್ಲೇ ಒಂದ್ ಬಾಟ್ಲ್ ತೆಗೆದಿಟ್ಕೊಂಡ್ರೆ ನೀವು ನೆಕ್ಸ್ಟ್ ಟೈಮ್ ಅದನ್ನ ಯೂಸ್ ಮಾಡ್ಕೋಬಹುದು. ಇದೇ ತರ ಇನ್ನು ಹಲವಾರು ಮಿಕ್ಸ್ಚರ್ ಗಳೆಲ್ಲ ಮಾಡೋದನ್ನ ಹೇಳ್ಕೊಟ್ರು. ಅದರ ಜೊತೆಲಿ ಮಾರ್ಕೆಟ್ ಅಲ್ಲಿ ಸಿಗುವಂತ ರೆಡಿ ಟು ಯೂಸ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಬಗ್ಗೆ ಕೂಡ ತಿಳಿಸ್ಕೊಟ್ರು. ಎಲ್ಲ ಮಿಕ್ಸ್ಚರ್ಸ್ ಗಳನ್ನ ಹೇಳ್ಕೊಡೋದ್ರ ಜೊತೆಲಿ ಅದನ್ನ ಗಿಡಗಳಿಗೆ ಹೇಗೆ ಸ್ಪ್ರೇ ಮಾಡಬೇಕು ಅನ್ನೋದನ್ನ ಕೂಡ ಹೇಳ್ಕೊಟ್ರು. ಅದಾದ್ಮೇಲೆ ಕಳೆ ಕೀಳೋದನ್ನು ಕೂಡ ಪ್ರಾಕ್ಟೀಸ್ ಮಾಡಿಸಿದ್ರು. ಇಲ್ಲಿಗೆ ನಮ್ಮ ಟ್ರೈನಿಂಗ್ 2ನೇ ದಿನ ಕೂಡ ಮುಗೀತು. ಐ ನೋ ನಾನು ಒಂದಿನ ಟ್ರೈನಿಂಗ್ ಕವರ್ ಮಾಡೋಕ್ಕೆ ತುಂಬಾ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಏನ್ ಮಾಡೋದು, ಅಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೀನಿ ಅಂಡ್ ಎಲ್ಲದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋ ಅಂತ ಆಸೆ ನನಗೆ. ಜೀವಾಮೃತ, ಸಸ್ಯಾಮೃತ, ಅಗ್ನಿಅಸ್ತ್ರ, ಇದೆಲ್ಲ ಮಿಕ್ಸ್ಚರ್ಗಳು ಮಾಡೋದು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಬೇಕು ಅಂತಂದ್ರೆ ಇದು ಮಾಡೋದು ಹೇಗೆ, ಇದ್ರ ಯೂಸಸ್ ಏನು, ಇದನ್ನ ಹೆಂಗ್ ಕೊಡಬೇಕು ಗಿಡಗಳಿಗೆ, ಇದೆಲ್ಲ ಇನ್ಫಾರ್ಮೇಶನ್ ಬೇಕಂದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಡೀಟೇಲ್ ಆಗಿ ಎಲ್ಲ ವಿಡಿಯೋನು ಮಾಡ್ತೀನಿ. ಮತ್ತೆ ನಾಳೆ ಸಿಗ್ತೀನಿ ಡೇ 3 ಆಫ್ ದ ಟ್ರೈನಿಂಗ್ ಜೊತೆಗೆ.